ಅದೇ ಜನತಾದಳದಲ್ಲಿ ಗೆದ್ದು ಬಂದಿರಲ್ಲ ಸರ್ ಮತ್ತೆ. ನೋಡಿ, ನಾನು ಹೇಳೋದೊಂದು, ಸುಧಾಕರ್ ಅವರು 5 ವರ್ಷದಿಂದ ಕಾಂಗ್ರೆಸ್ MLA ಆಗಿದ್ದರು. ಆವತ್ತು BJPಯಿಂದ ಬಚ್ಚೇಗೌಡ ಸಾಹೇಬರು ಕಂಟೆಸ್ಟೆಂಟ್ ಆಗಿದ್ದರು. ಅವ್ರು ಇವತ್ತು MLA ಆಗಿದ್ದು, ಅವ್ರು ಕಾಂಗ್ರೆಸ್ MLA ಆಗಿದ್ದಾಗ BJPಗೆ 35,000 ಲೀಡು ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ನಾನು ಕಾಂಗ್ರೆಸ್ MLA ಆಗಿದ್ದೀನಿ. ಸುಧಾಕರ್ ಅವರು ಆ ಭಾಗಕ್ಕೆ 3 ಬಾರಿ MLA, ಚಿಕ್ಕಬಳ್ಳಾಪುರ ತಾಲೂಕಿಗೆ 3 ಬಾರಿ MLA ಜೊತೆ 1 ಸಲ ಮಿನಿಸ್ಟ್ರು. ನಾನು ಲೀಡ್ನ 19,000ಕ್ಕೆ ತಡೆದಿದ್ದೀನಿ. ಏನಾಗುತ್ತೆ, MP ದ ಪ್ಯಾಟರ್ನ್ ಆಫ್ ವೋಟಿಂಗ್ ಈಸ್ ಕ್ವೈಟ್ ಡಿಫ್ರೆಂಟ್. MLA ಬೇರೆ ಥರ ಇರುತ್ತೆ. ಬಟ್ ಅವರು 8 ವಿಧಾನಸಭಾ ಕ್ಷೇತ್ರ, ಅವ್ರ ಹತ್ರ ದುಡ್ಡಿತ್ತು, ಹಣ ಇತ್ತು, ಸಾವಿರಾರು ಕೋಟಿ ಖರ್ಚು ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ. ಖಂಡಿತವಾಗೂ ಕೋವಿಡಲ್ಲಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಹಗರಣದ ಬಗ್ಗೆ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ರಿ, 1.5 ವರ್ಷ ಚರ್ಚೆ ಆಗ್ತಾ ಇದೆ ಸರ್. ನಾವು ಮೈಕಲ್ ಜಸ್ಟಿಸ್ ಕುನ್ಹಾ ಅವರ ಕಮಿಟಿನ ಫ್ರೇಮ್ ಮಾಡಿದ್ದು 1 ಇಯರ್ ಬ್ಯಾಕು. 1 ಇಯರ್ ಬ್ಯಾಕು PSI ಆಗ್ಬೋದು, ಇದಾಗ್ಬೋದು, 1 ಇಯರ್ ಬ್ಯಾಕ್. ನಾವೇನು ಅಂದರೆ ಆತ್ರವಾಗಿ ಮಾಡಿ ನಾಳೆ ಮುಖಭಂಗ ಆಗಕ್ಕೆ ನಮಗೆ ಇಷ್ಟ ಇಲ್ಲ. ಸೊ ಪ್ರೊಸೀಜರ್ನ ನಮ್ಮ ಸರ್ಕಾರ ಫಾಲೋ ಮಾಡ್ತಿದೆ. ಯಾರನ್ನೂ ಕ್ಷಮಿಸೋ ಉದ್ದೇಶನೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DKC ಸಾಹೇಬರು, ನಮ್ಮ ಸರ್ಕಾರ ಡೇರಾಗಿ ತೀರ್ಮಾನ ತಗೊಳುತ್ತೆ. ಪಾಠ ಕಲಿಸೋರು ಕಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.